ಓಂ ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂ ತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಓಂ ಇತಿ ಅಕ್ಷರವಿದಂ ಸರ್ವಂ, ಎಲ್ಲ ಓಂ. ತಸ್ಯ ಉಪವ್ಯಾಖ್ಯಾನ, ಈ ರೀತಿ ಅದರ ಕಮೆಂಟ್ರಿ, ಎಕ್ಸ್ಟೆನ್ಸಿವ್ ಎಕ್ಸ್ಪೊಸಿಷನ್. ಭೂತಂ ಭವತ್ ಭವಿಷ್ಯದಿತಿ, ಭೂತ ಏನಾಗೋಗಿದೆ, ಮುಂದೇನಾಗಬೇಕು, ಇವಾಗೇನಿದೆ ಎಲ್ಲ ಓಂಕಾರ. ಯಕ್ಷ ಅನ್ಯತ್ರಿಕ, ಈ ಮೂರು ಕಾಲ ಅಲ್ಲದೇ ಏನಿದೆ ಅದು ಕೂಡ ಓಂಕಾರ. ಜಾಗರಿತ ಸ್ಥಾನ, ಎಚ್ಚರ ಸ್ಥಾನದಲ್ಲಿ ಬಹಿಷ್ಪ್ರಜ್ಞ, ಹೊರಗಡೆ ಬಾಹ್ಯ ಪ್ರಜ್ಞೆ. ಸ್ಥೂಲಭೋಗಿ ವೈಶ್ವಾನರ, ಇವನಿಗೆ ವೈಶ್ವಾನರ ಅಂತ ಹೇಳ್ತಾರೆ. ಪ್ರಥಮ ಪಾದ. ಆಮೇಲೆ ಸ್ವಪ್ನಸ್ಥಾನ, ಅಂತಃಪ್ರಜ್ಞ, ಪ್ರವಿವಿಕ್ತ ಬುಕ್, ಅದು ಕೂಡ ಸಪ್ತಾಂಗ, ಏಕೋನವಿಂಶತಿ ಮುಖ. ತೈಜಸ ದ್ವಿತೀಯ ಪಾದ, ವೈಶ್ವಾನರ ತೈಜಸ. ಮೂರನೆಯದು ಪ್ರಾಜ್ಞ, ಅಲ್ಲಿ ಕೂಡ ಸಪ್ತಾಂಗ, ಏಕೋನವಿಂಶತಿ ಮುಖ, ಆನಂದ ಬುಕು ಅಂತ ಬಂದು. ನಾವು ಗ್ರಾಮರು, ಶಬ್ದಗಳು, ವಿವರಣೆ ಅದಕ್ಕೆಲ್ಲ ಅಷ್ಟೊಂದು ಹೋಗಲ್ಲ, ಬಿಡ್ಸಕ್ಕೆ ಹೋಗಲ್ಲ. ಡೈರೆಕ್ಟ್ ಕಮಿಂಗ್ ಟು ದ ಪಾಯಿಂಟ್. ಮಾಂಡವ್ಯಕ್ಕೆ ಹೇಗೆ ಪಾಯಿಂಟಿಗೆ ಬರೀ ನಾವು ಹಾಗೆ ಡೈರೆಕ್ಟಾಗಿ ಹೋಗಿ. ಮೂರು ಅವಸ್ಥೆಗಳು: ಎಚ್ಚರದ ಅವಸ್ಥೆ, ಸ್ವಪ್ನಾವಸ್ಥೆ, ನಿದ್ರೆ ಅವಸ್ಥೆ. ಎಚ್ಚರ ಸ್ಥಾನದಲ್ಲಿ ವೈಶ್ವಾನರ, ಸ್ವಪ್ನ ಸ್ಥಾನದಲ್ಲಿ ತೈಜಸ, ನಿದ್ರೆಯಲ್ಲಿ ಪ್ರಾಜ್ಞ. ಸ್ಥೂಲ ಬುಕ್, ಸೂಕ್ಷ್ಮ ಬುಕ್, ಪ್ರವಿಯುಕ್ತ ಬುಕ್, ಆನಂದ ಬುಕ್. ಏನು ಅರ್ಥ ಆಯ್ತು ನಮಗೆ? ಈ ರೀತಿ ಇದೆ, ಈ ರೀತಿ ಇದೆ, ಈ ರೀತಿ ಇದೆ. ಇದು ಅನುಭವಕ್ಕೆ ಹೇಗೆ ಬರುವುದು? ಅನುಭವಕ್ಕೆ ಹೇಗೆ ಬರುವುದು? ನನ್ನ ಮೂರು ಅವಸ್ಥೆಗಳು, ನನ್ನ ಎಚ್ಚರದ ಅವಸ್ಥೆ, ನನ್ನ ಕನಸಿನ ಅವಸ್ಥೆ, ನನ್ನ ನಿದ್ರೆ ಅವಸ್ಥೆ. ಈ ಮೂರು ಅವಸ್ಥೆಗಳನ್ನು ಆಧಾರವಾಗಿಟ್ಟುಕೊಂಡು ನಾನು ನನ್ನ ಸ್ವರೂಪವನ್ನು ಕಂಡುಕೊಳ್ಳಲಿಕ್ಕೆ ಹೊರಡುವಂಥದ್ದು. ಮಾಂಡವ್ಯ ಕೂಡ ಅದನ್ನೇ ಮಾಡ್ತಾ ಇರೋದೀಗ. ಅನಲೈಸಿಂಗ್ ದ 3 states ಆಫ್ ಕಾನ್ಷಿಯಸ್ನೆಸ್: ವೇಕಿಂಗ್, ಡ್ರೀಮ್, ಡೀಪ್ ಸ್ಲೀಪ್. ಸೊ ಈ ಮೂರು ಆದಮೇಲೆ ನಾವು ತುರಿಯಕ್ಕೆ ಹೋಗೋ ಮೊದಲು ಈ ಮೂರು ಅವಸ್ಥೆಗಳು ಆದ ಕೂಡಲೇ ಗೌಡಪಾದರದ್ದು ಒಂದು 2 ಕಾರಿಕೆ ಇದೆ. ಈ ಮೂರು ಅವಸ್ಥೆಗಳಿಗೆ ಗೌಡಪಾದರು ಇನ್ನೂ ಸ್ವಲ್ಪ ಸೇರಿಸಿ ಚೆನ್ನಾಗಿ ಅರ್ಥ ಆಗುವ ಹಾಗೆ ಮಾಡಿದ್ದಾರೆ. ಅದನ್ನು ಪ್ರಯತ್ನ ಮಾಡೋಣ. ವೈಶ್ವಾನರ, ತೈಜಸ, ಪ್ರಾಜ್ಞ, ಜಾಗೃತ್, ಸ್ವಪ್ನ, ಸುಷುಪ್ತಿ, ವೇಕಿಂಗ್, ಡ್ರೀಮ್, ಡೀಪ್ ಸ್ಲೀಪ್. ಈ ಮೂರು ಸ್ಟೇಟನ್ನು ಇದಾದ ಕೂಡಲೇ ಒಂದು ಮಂತ್ರ ಬರುತ್ತೆ. ಇವನು ಸರ್ವೇಶ್ವರ, ಸರ್ವಂತರ್ಯಾಮಿ ಅಂತ ಬರುತ್ತೆ. ಅದಾದಮೇಲೆ ಕಾರಿಕೆ ಬರುತ್ತೆ. ಅಲ್ಲಿ ಸ್ವಲ್ಪ ಟ್ರೈ ಮಾಡೋಣ. ಏನಾದರೂ ಅನಲೈಸ್ ಮಾಡುವಾಗ ನಮಗೇನಾದರೂ ಹೊಳೆದರೆ ಬಹಳ ಸಂತೋಷ. ಅಷ್ಟರ ಮಟ್ಟಿಗೆ ಮನಸ್ಸು ಸೂಕ್ಷ್ಮವಾಗಿರಬೇಕು ಮತ್ತು ಸ್ವಲ್ಪ ಬ್ರಾಡರ್ ಆಗಿರಬೇಕು. ಮನಸ್ಸು ಈ ಥರ ಯಾವುದೋ ಒಂದು ವಿಷಯನ ಹಿಡ್ಕೊಳ್ಳೋದಲ್ಲ, ಮನಸ್ಸು ಸ್ಪ್ರೆಡ್ ಆಗಿರಬೇಕು ಮತ್ತು ಸೂಕ್ಷ್ಮವಾಗಿರಬೇಕು. ಆ ಗ್ರಾಹ್ಯ ಶಕ್ತಿ ಅಷ್ಟು ಜೋರಿರಬೇಕು. ಆವಾಗ ಏನಾದರೂ ಮಾಡಲಿಕ್ಕಾಗುತ್ತಾ ನೋಡೋಣ. ಸೊ ಈ ಮೂರು ಅವಸ್ಥೆ ಹೇಳಿದ ಕೂಡಲೇ ಅವ್ರು ಏನೇನು ಮಾಡ್ತಾರೆ ಅಂದರೆ, ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯೌ ಹಿ ಭೂತಾನಾಂ.
ಸೊ ಈ ಮೂರೂ ಅವಸ್ಥೆಗಳನ್ನು ಹೇಳಿದ ಕೂಡಲೇ ಈ ಮೂರೂ ಅವಸ್ಥೆಗಳಲ್ಲಿ ಯಾರಿದ್ದಾನೆ ಅವನು ಏಷಃ ಸರ್ವೇಶ್ವರ, ಇವನು ಸರ್ವೇಶ್ವರ. ಸರ್ವಜ್ಞ, ಎಲ್ಲ ತಿಳಿದಿರೋದು. ಏನಿದು ಮೂರು ಅವಸ್ಥೆಗಳಲ್ಲಿದ್ದೀನಿ ಅಂತ ಹೇಳ್ತೀರಾ, ಸರ್ವಜ್ಞ ಅಂತ ಹೇಳ್ತೀರಾ. ನಮಗೆ ಇಂಟೆಲೆಕ್ಟ್ ಇರೋದು ಎಚ್ಚರ ಅವಸ್ಥೆಯಲ್ಲಿ, ಇವನು ಸರ್ವಜ್ಞ ಹೇಗೆ ಆಗ್ತಾನೆ? ದೇ ಹ್ಯಾವ್ ಟು ಪುಟ್ ಕ್ವಶನ್. ಸರ್ವಜ್ಞ ಅಂದ್ಬಿಟ್ರು, ಸರ್ವೇಶ್ವರ ಅಂದ್ಬಿಟ್ರು. ಸರ್ವಂತರ್ಯಾಮಿ, ಇವನು ಅಂತರ್ಯಾಮಿ, ಎಲ್ಲರ ಮೂಲಕ ಇರೋನು. ಆಮೇಲೆ ಏಷಃ ಯೋನಿ ಸರ್ವಸ್ಯ ಪ್ರಭವ, ಇವನೇ ಎಲ್ಲವೂ ಕೂಡ ಇವನಿಂದಲೇ ಬಂದಿದೆ, ಇವನಲ್ಲಿ ಲಯ ಆಗುತ್ತೆ ಅಂದ್ಬಿಟ್ರು. ಈ ಮೂರು ಅವಸ್ಥೆಗಳು, ಹುಷಾರಾಗಿರಿ, ಈ ಮೂರು ಅವಸ್ಥೆಗಳು ಹಾಗೆ ತಗೋಬೇಕು. ಮೂರು ಅವಸ್ಥೆಗಳು ಯಾರು ಅನುಭವಿಸ್ತಾ ಇದ್ದಾನೆ? ಅವನು ಸರ್ವೇಶ್ವರ, ಅವನು ಸರ್ವಜ್ಞ, ಅವನು ಅಂತರ್ಯಾಮಿ, ಅವನು ಎಲ್ಲದಕ್ಕೂ ಅವನೇ ಕಾರಣ, ಮತ್ತು ಅಲ್ಲೇ ಎಲ್ಲವೂ ಲಯವಾಗ್ತಾ ಇದೆ ಅಂತಾಯಿತು. ಉತ್ಪತ್ತಿ ಲಯಗಳು ಅಲ್ಲೇ ಆಗುತ್ತೆ. ಯಾರು ಈ ಮೂರು ಅವಸ್ಥೆಗಳನ್ನು ಯಾರು ಅನುಭವಿಸ್ತಾ ಇದ್ದಾನೆ ಅವನು ಯಾರಂತ ಇನ್ನೂ ಗೊತ್ತಾಗಿಲ್ಲ ನಮಗೆ, ಇನ್ನೂ ಗೊತ್ತಾಗಿಲ್ಲ. ಯಾರೋ ಅನುಭವಿಸ್ತಾ ಇದ್ದಾನೆ, ಅವನು ಯಾರು? ಅದು ಬರೋಣ ಸ್ಲೋಲಿ, ಆಯಿತಾ? ಸೊ ಇದು ಗೊತ್ತಾಯಿತು. ಇದು ಉಪನಿಷತ್ ಮಂತ್ರನೇ ಇದು. ಯಾಕೆಂದರೆ ಸುಪ್ತ ಅವಸ್ಥೆದು ಆನಂದ ಬುಕ್ಕು ಪ್ರಾಜ್ಞ ತೃತೀಯ ಪಾದ ಆದ ಕೂಡಲೇ ಈ ಮಂತ್ರ ಬರುತ್ತೆ. 6ನೇ ಮಂತ್ರ ಇದು. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯೌ ಹಿ ಭೂತಾನ. ಇವನಿಂದ ಬರುತ್ತೆ, ಇವನಲ್ಲೇ ಲಯ ಆಗುತ್ತೆ. ಈಗ ಗೌಡಪಾದ ಕಾರಿಕ ಬಂತು. ಗೌಡಪಾದ ಎಂಟರ್ಸ್ ನೌ ವಿತ್ ಹಿಸ್ ಫಸ್ಟ್ ಕಾರಿಕ. ಏನು ಹೇಳ್ತಾರೆ? ಬಹಿಷ್ಪ್ರಜ್ಞೋ ವಿಭುರ್ವಿಶ್ವೋ ಅಂತಃಪ್ರಜ್ಞಸ್ತು ತೈಜಸಃ ಘನಪ್ರಜ್ಞಾ ತಥಾ ಪ್ರಾಜ್ಞಾ ಏಕವೇವ ತ್ರಿಧಾ ಸ್ಮೃತಃ ಅಂತ ಹೇಳಿದರು. ಬಹಿಷ್ಪ್ರಜ್ಞ ವಿಭುರ್ವಿಶ್ವ. ಸೊ ವಿಶ್ವನು ಸರ್ವವ್ಯಾಪಕನು, ಬಾಹ್ಯ ವಿಷಯ ಜ್ಞಾನ ಉಳ್ಳವನು. ವಿಶ್ವ ಗೊತ್ತಾಯ್ತಾ? ಜಾಗೃತಾವಸ್ಥೆಯಲ್ಲಿ ನಾವು ಏನಾಗಿರ್ತೀವಿ? ವಿಶ್ವ ಆಗಿರ್ತೀವಿ. ನಮ್ದು ಏನಾಗಿರುತ್ತೆ? ಬಹಿಷ್ಪ್ರಜ್ಞೆ ಆಗಿರುತ್ತೆ. ಬಾಹ್ಯ ವಿಷಯಗಳ ಜ್ಞಾನವುಳ್ಳವನು ಯಾರು? ವಿಶ್ವನು ಸರ್ವವ್ಯಾಪಕನು ಮತ್ತು ಬಾಹ್ಯ ವಿಷಯಗಳ ಜ್ಞಾನವುಳ್ಳವನು ವೈಶ್ವಾನರ, ನಮ್ಮ ಎಚ್ಚರದ ಸ್ಥಿತಿ. ನೆಕ್ಸ್ಟು ತೈಜಸನು, ನಮ್ಮದು ಡ್ರೀಮ್ ಸ್ಟೇಟ್. ಸೂಕ್ಷ್ಮವಾದ ಅಂತರ್ವಿಷಯಗಳ ಜ್ಞಾನವುಳ್ಳವನು. ತೈಜಸ ಅನ್ನೋ ಟರ್ಮ್ ಬಂದಾಗ ಅಲ್ಲಿ ವಿಶ್ವ ಇಲ್ಲ, ಪ್ರಾಜ್ಞೆ ಇಲ್ಲ, ತೈಜಸ ಮಾತ್ರ ಇರ್ತಾನೆ. ಗೊತ್ತಾಯ್ತಾ? ವಿಶ್ವ ಇದ್ದಾಗ ಇವರೆರಡು ಇರಲ್ಲ, ವಿಶ್ವ ಮಾತ್ರ ಇರ್ತಾನೆ. ತೈಜಸ ಇದ್ದಾಗ ವಿಶ್ವನೂ ಇರಲ್ಲ, ಪ್ರಾಜ್ಞನೂ ಇರಲ್ಲ, ತೈಜಸ ಮಾತ್ರ ಇರ್ತಾನೆ. ನಿಮಗೆ ಡ್ರೀಮ್ ಆಗೋ, ನೀವು ಡ್ರೀಮ್ ಸ್ಟೇಟ್ ಮಾತ್ರ ಇರುತ್ತೆ, ನಿಮ್ಗೆ ಎಚ್ಚರ ಇರಲ್ಲ, ನಿದ್ದೆನೂ ಇರಲ್ಲ. ಎಚ್ಚರ ಸ್ಥಿತಿಯಲ್ಲಿ ಇದ್ದಾಗ ನಿದ್ದೆನೂ ಇರಲ್ಲ, ಡ್ರೀಮ್ ಇರಲ್ಲ, ಬರೀ ಎಚ್ಚರ ಇರ್ತೀರಿ. ಒಂದು ಸ್ಥಿತಿಯಲ್ಲಿ ಒಂದು ಸಾರಿ ಇರ್ತೀರಾ ನೀವು ಅಷ್ಟೇ. ಓಕೆ? ತೈಜಸ್ಸನು ಸೂಕ್ಷ್ಮವಾದ ಅಂತರ್ವಿಷಯ ಜ್ಞಾನ. ಪ್ರಾಜ್ಞನು ಜ್ಞಾನಘನನು, ಗಟ್ಟಿ ಜ್ಞಾನ, ಅದು ಪ್ರಾಜ್ಞ ನಿದ್ರೆಯಲ್ಲಿ. ಹೀಗೆ ಒಬ್ಬನೇ ಮೂರು ಅವಸ್ಥೆಗಳಲ್ಲೂ ಇರುವನು. ಹುಷಾರಾಗಿರಿ, ಒಬ್ಬನೇ ಮೂರು ಅವಸ್ಥೆಗಳಲ್ಲೂ ಇರುವನು. ಒಬ್ಬನೇ ಮೂರು ಅವಸ್ಥೆಗಳಲ್ಲಿ ಇರುವನು. ಈ ಶರ್ಟು ಇದು ನಂದು, ಶರ್ಟು ನಾನಲ್ಲ. ಕಿವಿ ನಂದು, ಕಿವಿ ನಾನಲ್ಲ. ಕಣ್ಣು ನಂದು, ಕಣ್ಣು ನಾನಲ್ಲ. ಎಚ್ಚರದ ಸ್ಥಿತಿ ನಂದು, ಎಚ್ಚರ ಸ್ಥಿತಿ ನಾನಲ್ಲ. ಬಂತ? ಎಚ್ಚರ ಸ್ಥಿತಿ ನಂದು ಸ್ಥಿತಿ, ಅದು ಅಷ್ಟೇ, ಅದು ನಾನಲ್ಲ. ಸ್ವಪ್ನ ಸ್ಥಿತಿ ನಂದು, ನಾನಲ್ಲ. ನಿದ್ರೆ ಸ್ಥಿತಿ, ಪ್ರಾಜ್ಞ ಸ್ಥಿತಿ ನಂದು, ನಾನಲ್ಲ. ನಾನು ಯಾರು? ಎಚ್ಚರ ಸ್ಥಿತಿ ನಾನಲ್ಲ, ಅದು ನನ್ನ ಅವಸ್ಥೆ, ನನ್ನ ಅವಸ್ಥೆ. ಸ್ವಪ್ನ ಸ್ಥಿತಿ ನನ್ನ ಅವಸ್ಥೆ, ನಿದ್ರಾ ಸ್ಥಿತಿ ನನ್ನ ಅವಸ್ಥೆ. ನಾನು ಯಾರು?
ಇದು ಯು ಹ್ಯಾವ್ ಟು ಕಾಂಟಂಪ್ಲೇಟ್. ನೀವು ವರ್ಡ್ ಬೈ ವರ್ಡ್ ಹಾಗೆ ತೊಗೊಂಡ್ರೆ ಏನು ಮೂರು ಅವಸ್ಥೆ ಇದಾನೆ ಆಯಿತು ಮುಗಿತು. ಏನಾಯಿತು? ನಮಗೇನಾಯಿತು? ನಾನು ಯಾರು? ನಿದ್ರೆ. ಈಗ ನೀವು ನಿದ್ರೆ ಮಾಡ್ತೀರ. ನಿದ್ರೆ ಮಾಡುವಾಗ ನಿಮಗೇನಾದ್ರು ಸ್ವಂತ ಶಕ್ತಿ ಇದೆಯಾ? ಯು ಆರ್ ಸಕ್ಡ್ ಇನ್ ಟು ಸ್ಲೀಪ್. ಎಚ್ಚರ ಆದಾಗ ಯು ಆರ್ ಪುಶ್ಡ್ ಇನ್ ಟು ದ ವರ್ಲ್ಡ್. ಯು ಆರ್ ಸಕ್ಡ್ ಇನ್ ಟು ಸ್ಲೀಪ್, ಯು ಆರ್ ಪುಶ್ಡ್ ಇನ್ ಟು ದ ವರ್ಲ್ಡ್. ಹೌದಾ? ಎಷ್ಟೋ ಒಂದು ನಿದ್ದೆ ಆಗಬೇಕು ನಿಮ್ಗೆ, ಆದ ಕೂಡಲೇ ನಿಮ್ಮನ್ನು ಅದು ಆಚೆ ಬಿಸಾಕ್ಬಿಡುತ್ತೆ. ಅದೇನು ನಿಮ್ಮನ್ನು ಆಚೆ ಬಿಸಾಕತ್ತೆ? ಅದೇನು ನಿಮ್ಮನ್ನು ಸಕ್ ಮಾಡುತ್ತೆ? ಕಮಾನ್. ನಿಮ್ಮನ್ನು ಯಾವುದು ಎಳೀತದೆ, ನಿಮ್ಮನ್ನು ಯಾವುದು ಹೊರಗಡೆ ತಳ್ಳುತ್ತೆ. ಏಷ ಪ್ರಭವ ಅಪ್ಯಯೌ ಹಿ ಭೂತಾನ. ಇವನು ಸರ್ವೇಶ್ವರ. ಇವನು ಎಲ್ಲರನ್ನೂ ಉತ್ಪತ್ತಿ ಮಾಡ್ತಾನೆ. ಎಲ್ಲರೂ ಇವನಲ್ಲಿ ಲಯ ಆಗ್ತಾರೆ. ಯಾರವನು? ಅವನು ವಿಭುರ್ವಿಶ್ವೋ ಬಹಿಷ್ಪ್ರಜ್ಞಾ, ಒಡೆಯ, ಸರ್ವಾಂತರ್ಯಾಮಿ. ಅವನಲ್ಲೇ ಎಲ್ಲ ಉತ್ಪತ್ತಿ ಆಗುತ್ತೆ, ಅವನಿಗೆ ಎಲ್ಲ ಲಯ ಆಗುತ್ತೆ. ಇವನು ಯಾರು? ನೋಡಿ, ಇನ್ನೊಂದು ಸರಿ ಓದ್ತೀನಿ. ಬಹಿಷ್ಪ್ರಜ್ಞೋ ವಿಭುರ್ವಿಶ್ವೋ ಎಂತ ಪ್ರಜ್ಞಸ್ತು ತೈಜಸಃ ಘನ ಪ್ರಜಸ್ತಥಾ ಪ್ರಾಜ್ಞಾ ಏಕ ಏವ ತ್ರಿಧಾ ಸ್ಮೃತ. ವಿಶ್ವನು ಸರ್ವವ್ಯಾಪಕನು ಮತ್ತು ಬಾಹ್ಯ ವಿಷಯಗಳ ಜ್ಞಾನವುಳ್ಳವನು. ತೈಜಸ್ಸನು ಸೂಕ್ಷ್ಮವಾದ ಅಂತರ್ವಿಷಯಗಳ ಜ್ಞಾನವುಳ್ಳವನು. ಪ್ರಾಜ್ಞನು ಜ್ಞಾನಘನನು. ಹೀಗೆ ಒಬ್ಬನೇ ಮೂರು ಅವಸ್ಥೆಗಳಲ್ಲಿಯೂ ಇರುವನು. ಒಬ್ಬನೇ ಮೂರು ಅವಸ್ಥೆಗಳಲ್ಲಿಯೂ ಇರುವನು ಅಂದರೆ ಒಬ್ಬನೇ ಅನ್ನೋನು ಬೇರೆ. ಒಬ್ಬನೇ ಅನ್ನೋನು ಮೂರು ಅವಸ್ಥೆಗಳಿಗಿಂತ ಬೇರೆ. ಅವನು ನಾನೇ. ಎಚ್ಚರ ನನ್ನ ಅವಸ್ಥೆ, ಕನಸು ನನ್ನ ಅವಸ್ಥೆ, ನಿದ್ರೆ ನನ್ನ ಅವಸ್ಥೆ. ನಾನು ನಿದ್ರೆ ಅಲ್ಲ, ನಾನು ಕನಸಲ್ಲ, ನಾನು ಎಚ್ಚರ ಅಲ್ಲ. ನಾನು ಯಾರು? ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ. ಆ ಅಂತರ್ಯಾಮಿ ಯಾರಿದ್ದಾನೆ ಅವನೇ ನಾನು. ಈ ಅನಾಲಿಸಿಸ್ನ ನೀವು ಸ್ವಪ್ನದಲ್ಲಿ ಮಾಡಲಿಕ್ಕಾಗುತ್ತಾ? ನಿದ್ರೆಯಲ್ಲಿ ಮಾಡಲಿಕ್ಕಾಗುತ್ತಾ? ಎಚ್ಚರದಲ್ಲಿ ಮಾಡಬೇಕು. ಎಚ್ಚರದಲ್ಲಿ ಹೇಗೆ ಮಾಡಬೇಕು? ಕಮಾನ್, ಎಚ್ಚರದಲ್ಲಿ ಹೇಗೆ ಮಾಡಬೇಕು? ಎಚ್ಚರದಲ್ಲಿ ಈ ಅನಾಲಿಸಿಸ್ನ, ಅವನನ್ನು ಕಳ್ಳನ್ನ ಎಚ್ಚರದಲ್ಲಿ ಹಿಡಿಬೇಕು. ಹೇಗೆ ಹಿಡಿಯೋದು? ನಾನೇ ಕಳ್ಳ, ನಾನೇ ಕಳ್ಳ, ಹೇಗೆ ಹಿಡಿಯೋದು? ನನ್ನ ಕಾಂಟಂಪ್ಲೇಟ್ ಮಾಡಬೇಕು. ಕಾಂಟಂಪ್ಲೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಕಾಂಟಂಪ್ಲೇಟ್ ಮಾಡಬೇಕು, ಕರೆಕ್ಟ್. ಕಾಂಟಂಪ್ಲೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಬೇಕು? ಎಚ್ಚರದಲ್ಲಿ ನನಗೆ ಏನೇನು ಅಡಚಣೆ ಇದೆ, ಏನೇನು ಡಿಸ್ಟರ್ಬೆನ್ಸ್ ಇದೆ, ಅದನ್ನೆಲ್ಲ ಸಾಫನ್ ಮಾಡ್ತಾ ನನ್ನ ಬ್ರೀದಿಂಗು ಕೂಡ ಪುನಃ ಕಡಿಮೆಯಾಗಿ, ನಿದ್ರೆ ಸ್ಥಿತಿಯಲ್ಲಿ ಯಾವ ಬ್ರೀದಿಂಗ್ ಇರುತ್ತೆ ಅದಕ್ಕಿಂತಲೂ ನನ್ನ ಬ್ರೀದಿಂಗು ಕಡಿಮೆ ಆದಾಗ, ಆಲೋಚನೆಗಳೆಲ್ಲವೂ ಸ್ತಬ್ಧವಾದಾಗ ನಾನು ಅಲ್ಲಿರ್ತೀನಿ. ತುರಿಯಾವಸ್ಥೆ. ವಿಚಾರ ಮಾರ್ಗದಲ್ಲಿ ಮಾತ್ರ ಸಾಧ್ಯ. ಮೂಗಿಡ್ಕೊಳ್ತೀನಿ, ಶ್ವಾಸ ಬಂದ್ ಮಾಡ್ತೀನಿ. ಶ್ವಾಸ ಯಾರೋ ನಿಮ್ಮ ಮೂಲಕ ಉಸಿರಾಡ್ತಾರೆ. ನೀವು 5 ನಿಮಿಷ ಶ್ವಾಸ ಹಿಡ್ಕೊಳ್ಳಿ, ನಿಮ್ಮ ಕತೆ ನೋಡಿ ಏನಾಗುತ್ತೆ ಅಂತ. ಯಾರೋ ನಿಮ್ಮ ಮೂಲಕ ಉಸಿರಾಡ್ತಾ ಇದೆ, ನೀವು ಯಾಕೆ ಅದನ್ನು ಕಂಟ್ರೋಲ್ ಮಾಡ್ತೀರಾ? ಯಾರೋ ನಿಮ್ಮ ಮೂಲಕ ಡೈಜೆಸ್ಟ್ ಮಾಡ್ತಾ ಇದ್ದಾರೆ, ನೀವು ಯಾಕೆ ಅದನ್ನು ಕಂಟ್ರೋಲ್ ಮಾಡ್ತೀರಾ? ನಿಮಗೆ ಅರಿವಿಲ್ಲದಂತೆ ನಿದ್ರೆಯಲ್ಲಿ ಎಷ್ಟೋ ಒಳಗಡೆ ಕೆಲಸಗಳಾಗ್ತಾ ಇರ್ತವೆ. ಎಷ್ಟೋ ಸಾವಿರ ಸೆಲ್ಸು ಹುಟ್ಟುತ್ತವೆ, ಸಾಯ್ತವೆ. ಗೊತ್ತಾ? ನಿಮ್ಗೆ ಏನಾದ್ರು ಕಂಟ್ರೋಲ್ ಇದೆಯಾ? ವಾಲಂಟ್ರಿ, ಇನ್ವಾಲಂಟ್ರಿ, ಸೆಮಿ ವಾಲಂಟ್ರಿ, ಎಷ್ಟು ಕೆಲಸಗಳಾಗ್ತಾ ಇದೆ ಒಳಗಡೆ? ಏನಾದ್ರು ಕಂಟ್ರೋಲ್ ಇದೆಯಾ? ಮತ್ತೇನು ಮಾತಾಡೋದು? ಏನಾದರೂ ಸಾಧನೆ ಮಾಡಬೇಕಾಗಿದ್ದರೆ ಎಚ್ಚರದ ಅವಸ್ಥೆಯಲ್ಲಿ, ಬೈ ಸಾಫನಿಂಗ್ ದ ಥಾಟ್. ಎಚ್ಚರದಲ್ಲಿ ನಮಗಿರೋ ಒಂದೇ ಒಂದು ಅಡಚಣೆ ಅಂದರೆ ನಮ್ಮ ಮೈಂಡ್ ಎಷ್ಟು ಸ್ಥೂಲವಾಗಿದೆಯೋ, ಎಷ್ಟು ಸೂಕ್ಷ್ಮವಾಗಿದೆಯೋ, ಎಷ್ಟು ಸ್ಪೀಡ್ ಆಗಿದೆಯೋ, ಎಷ್ಟು ಸ್ಲೋ ಆಗಿದೆಯೋ, ಎಷ್ಟು ಕೇಂದ್ರೀಕೃತವಾಗಿದೆಯೋ, ಎಷ್ಟು ವಿಸ್ತಾರವಾಗಿದೆಯೋ,
ಅದರ ಮೇಲೆ ನಮ್ಮ ಸಾಧನೆ ನಿಂತಿದೆ.